ಹೋಳಿಗೆ ಹುಣ್ಣಿಮೆಗೆ ಹೋಳ್ಗೆ ಮಾಡಲೇಬೇಕಿತ್ತು ರೀ. ಆದರೆ ಇವತ್ತು ಗ್ರಹಣ ಐತಿ, ಹಾಗಾಗಿ ಹೋಳ್ಗೆ ಮಾಡಪ್ಲೇ ಇಲ್ಲ ರೀ. ಇದು ಮಂಗಳವಾರದ ಲಾಗ್ ನೋಡ್ರಿ. ಇವತ್ತು ನಾಷ್ಟಕ್ಕಿದ್ರೆ ಕಿಚಡಿನ ರೆಡಿ ಮಾಡಾಕಂತೀನಿ. ಲೈಟಾಗಿರುತ್ತೆ, ನಾಷ್ಟಾನೂ ಮಾಡಿಬಿಟ್ಟು ತಾನು ಎಕ್ಸಾಮ್ಗೆ ಹೋಗ್ತಾ, ಅದಕ್ಕಾಗಿ ನಾಷ್ಟಕ್ಕೆ ಕಿಚಡಿ ಮಾಡಿಕೊಟ್ಟು ನಾನು ಅರ್ಬಿ ಎಲ್ಲ ತೊಳೆದು ಚಹಾ ಕುಡಿದು ಈಗಿದ್ರೆ ಮಧ್ಯಾಹ್ನ ಊಟಕ್ಕೆ ಒನ್ ಟೈಮ್ ಆಗ್ಬೇಕಲ್ರಿ. ಮತ್ತು ಗ್ರಹಣ ಚಾಲು ಆಗುತ್ತೆ 1:00ಗೆ, ಅದಕ್ಕಾಗಿ ಪಟ್ ಅಂತೇಳಿ 12:30ಗೆ ನಾನು ಬೀಟ್ರೂಟ್ ತಾಲಿಪಟ್ಟಿ ಮಾಡಾಕಂತೀನಿ ನೋಡ್ರಿ. ಬೀಟ್ರೂಟ್ ಹೆರಿಚ್ಬಿಟ್ಟು ಅದಕ್ಕೆ ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಅಜ್ವಾಯಿನ, ಉಳ್ಳಾಗಡ್ಡಿ, ಖಾರ, ಉಪ್ಪು ಎಲ್ಲ ಹಾಕಿಬಿಟ್ಟು ಈ ಥರ ತಟ್ಬಿಟ್ಟು ಎರಡು ಸೈಡ್ ಸ್ವಲ್ಪ ಎಣ್ಣೆ ಹಚ್ಚಿ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿರುವ ಬೀಟ್ರೂಟ್ ತಾಲಿಪಟ್ಟಿ ರೆಡಿ ಆಗ್ತಾವೆ ನೋಡ್ರಿ. ಟೇಸ್ಟ್ ಅಂದರೂ ಸಖತ್ತಾಗಿರ್ತಾವೆ. ಇವತ್ತು ನಾವು ಗ್ರಹಣ ನೋಡ್ಬೇಕಂತ ಹೇಳಿ ವೇಟ್ ಮಾಡ್ತಾ ಇದ್ವಿ. ಬಿಜಾಪುರದಾಗ ಕಾಣಿಸ್ಲೇ ಇಲ್ಲ ರೀ. ಅಂದ್ರೆ ಟೈಮ್ 6 ಗಂಟೆ ಆಗಿ 50 ನಿಮಿಷಕ್ಕೆ ಚಂದ್ರೋದಯ ಆಗುತ್ತದ್ರಿ. ಹಾಗಾಗಿ ಚಂದ್ರಮ ಅವಾಗ ಕಂಡೆ. ಆ್ಯಕ್ಚುಲಿ 6 ಗಂಟೆ 45 ನಿಮಿಷದ ತನಕ ಗ್ರಹಣ ಇತ್ತು. ನಮಗೂ ಕಾಣಿಸ್ಲೇ ಇಲ್ಲ ರೀ. ಚಂದ್ರಮ ಉದಯ ಆದಮೇಲೆ ಚಂದ್ರಮ ಅಷ್ಟೇ ಕಾಣಿಸಿದ್ದು. ಇದರ ಚಂದ್ರಮೆಲ್ಲ ಕಂಡ ಮೇಲೆ ನಾವು ಈ ಕಡೆ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಜಳಕ ಮಾಡಿ ಮತ್ತು ದೇವ್ರ ಪೂಜೆ ಎಲ್ಲ ಮಾಡಬೇಕಲ್ರಿ. ಗ್ರಹಣ ಬಿಟ್ಟ ಮೇಲೆ ಹೊಸ ನೀರನ್ನು ತುಂಬಿಕೊಂಡು, ಅಂದರೆ ನಮ್ಮ ಪದ್ಧತಿ ಏನೈತಲ್ಲ ಅದನ್ನ ಬಿಡಾಕೆ ಹೋಗ್ಬಾರ್ದು. ಅದಕ್ಕಾಗಿ ನಮ್ಮ ಮನೆಯವ್ರಿಗೆ ದೇವರ ತಿಕ್ಕೊಟ್ಟು ಅವರು ಪೂಜೆ ಮಾಡಿದ್ರು. ನಾನು ಈಗ ಬ್ಯಾಳೆ ಹಾಕಿಬಿಟ್ಟು ಮಸ್ತಾಗಿ ಹೋಳ್ಗೆ ಮಾಡಾಕಂತೀನಿ ನೋಡ್ರಿ. ಆ್ಯಕ್ಚುಲಿ ಬೆಳಗ್ಗೆನೇ ಮಾಡ್ತಿದ್ವಿ ಹೋಳಿ ಹುಣ್ಣಿಮೆಗೆ, ಆದರೆ ಇವತ್ತು ಗ್ರಹಣ ಐತಂತ 8 ಗಂಟೆ ಮೇಲೆ ಅಡುಗೆ ಮಾಡಿ 10 ಗಂಟೆಗೆ ಊಟ ಮಾಡಿದ್ದು. ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಚೆಕ್ ಮಾಡಿರಿ. ಥ್ಯಾಂಕ್ ಯು ರೀ.